ಆತ್ಮೀಯರು ನಮ್ಮ ಕುಡ್ಲ ತುಳು ವಾರ್ತೆಲು ತಾನು ಆರೋಗ್ಯ ಮಂತ್ರಿ ಆಪುನೆಡ್ ದುಂಬೆ ರಾಜ್ಯದೊರ್ಮೆಡ್ ಡಯಾಲಿಸಿಸ್ ವ್ಯವಸ್ಥೆ ಸರಿ ಇಜ್ಜಾಂಡ್ ದುಂಬದ ಸರ್ಕಾರ ರಡ್ಡ್ ಏಜೆನ್ಸಿಲೆಗೆ ತೂಯರೆ ಕೊಡ್ದು ಐಟು ಒಂಜಿ ಅರ್ಧೊಡೆ ಬುಡ್ದು ಪೋದಿತ್ತಿನಿಂದು ರಾಜ್ಯದ ಆರೋಗ್ಯ ಮಂತ್ರಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಕುಡ್ಲಾಡ್ ಪಂತೇರು ರಾಜ್ಯದೊರ್ಮೆಡ್ ಡಯಾಲಿಸಿಸ್ ವ್ಯವಸ್ಥೆಡು ಉಪ್ಪುನ ಕೆಪ್ಪು ಗುಪ್ಪು ವಿಚಾರಡು ರಾಜ್ಯದ ಆರೋಗ್ಯ ಮಂತ್ರಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲ ಆದುಪ್ಪುನ ದಿನೇಶ್ ಗುಂಡೂರಾವ್ ಶನಿವಾರ ಕುಡ್ಲಾಡು ಸುದ್ದಿ ಮಾಧ್ಯಮದ ಕಡ ಪಾತೇರು ತಾನು ಆರೋಗ್ಯ ಮಂತ್ರಿ ಆಪುನೆಡ್ ದುಂಬೆ ಡಯಾಲಿಸಿಸ್ ವ್ಯವಸ್ಥೆ ಕೆಪ್ಪುಗುಪ್ಪುಡುಂಡು ದುಂಬುದ ಸರ್ಕಾರದ ತೂವೋನಿಯರೆ ರಡ್ಡ್ ಏಜೆನ್ಸಿ ಕೊರ್ದು ಐಟು ಒಂಜಿ ಅರ್ಧೊಡೆ ಬುಡ್ದು ಪೋದಿತ್ತಂಡು ಏಜೆನ್ಸಿ ತೂವೋನ್ನವು ಸರಿ ಇಜ್ಜಿ ಬೇಲ್ದಕ್ಲಿಗೆ ಸಂಬಳ ಸರಿಯಾದ ಕೊರೊಂದಿಜ್ಜಂಡು ಅಕ್ಲನೆ ಇಎಸ್ಐ ಪಿಎಫ್ ಕಟ್ಟೊಂದಿಜ್ಜಂಡು ರಾಜ್ಯ ಸರ್ಕಾರ ಕಟ್ಟೆರೆ ತೂವೊಂದುಂಡು ಆಂಡ ಐಡ್ ದುಂಬು ಆ ಏಜೆನ್ಸಿ ಬ್ಲಾಕ್ ಲಿಸ್ಟ್ ಮಲ್ಪುನ ಕೆಲಸ ಮಲ್ತೊಂದಿತ್ತಿನಂದು ಪಂಡೇರು 4 ವಿಭಾಗೋಡು ಪೊಸ ಏಜೆನ್ಸಿಲೆಗೆ ಟೆಂಡರ್ ಕಾರ್ಯ ನಡತೊಂದುಂಡು ಡಯಾಲಿಸಿಸ್ ಮಿಷನ್ ಹಾಳಾದು ಪೋಯಿನವಳು ಐನ ಬದಲ್ಪೆರೆ ಆವೊಂದಿಜ್ಜಿ ಇತ್ತೆ ಉಪ್ಪುನ ಏಜೆನ್ಸಿ ಮಲ್ಪೊಡು ಇಜ್ಜಿನ ಪೊಸ ಏಜೆನ್ಸಿ ಬತ್ತ ನಡೆದು ಬೊಕ್ಕ ಮಲ್ಪೊಡು ಒವುಲಾ ಐಜಿನ ಸರಕಾರನೆ ತೂವೊನ್ನ ಬಗೆಟ್ ಚಿಂತನೆ ಉಂಡು ಸರಕಾರನೆ ಮಿಷನ್ ದೆತುನ್ ತೂವೊನಿಯರ ಚಿಂತನೆ ಮಲ್ತದುಂಡು ಡಯಾಲಿಸಿಸ್ ಬೇಲೆದಕ್ಲೆಗೆ ಒವ್ವೆ ಸಮಸ್ಯೆ ಆವನ್ನಂಚ ತೂವೊನುವಾಂದು ಮಂತ್ರಿ ದಿನೇಶ್ ಗುಂಡೂರಾವ್ ಪಂಡೇರು ಐನ ರಾಜ್ಯಲಿನ ಓಟದ ಬಗೆಟ್ ಮಾಧ್ಯಮಲು ಅಭಿಪ್ರಾಯಕ್ಕೆ ಎನ್ನ ಬಗೆಟ್ ಉತ್ತರ ಕೊಡ್ದು ಜನ ಬದಲಾವಣೆ ಬಯಕೊಂದುಲ್ಲೇರು ಆಂಡ ಕೇಂದ್ರ ಸರ್ಕಾರ ವೈಭವೀಕರಣ ಮಲ್ತದುಂಡು ಅಂಚದ ಈ ವಿಧಾನಸಭಾ ಊಟದ ಪಾಸ್ ಫೈಲ್ ಲೋಕಸಭೆ ತಮ್ಮಿತ್ತು ಪರಿಣಾಮ ಬೀರಿಯರೆ ಉಂಡು ಮಂತ್ರಿ ದಿನೇಶ್ ಗುಂಡೂರಾವ್ ಪಂಡೇರು ಡಯಾಲಿಸಿಸ್ ವ್ಯವಸ್ಥೆ ನಾನು ಆರೋಗ್ಯ ಸಚಿವನಾಗಿದ್ದ ದಿವಸದಿಂದನೂ ಕೂಡ ಬಹಳ ಗೊಂದಲದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಯಾವ ಏಜೆನ್ಸಿಗೆ ಹಿಂದೆ ನಾವು ಕೊಟ್ಟಿದ್ದೋ ಅವರ ಕಾರ್ಯನಿರ್ವಹಣೆ ಕೂಡ ಅದರ ಬಗ್ಗೆ ಸಾಕಷ್ಟು ಸಮಸ್ಯೆಗಳಿತ್ತು ಹಿಂದಿನ ಸರ್ಕಾರ ಇದ್ದಾಗ 2 ಏಜೆನ್ಸಿಗಳಿಗೆಲ್ಲ ಕೊಟ್ಟಿದ್ದರು ಒಂದು ಏಜೆನ್ಸಿ ಅವರು ಮಧ್ಯದಲ್ಲೇ ಕೆಲಸ ಬಿಟ್ಟು ನಿಲ್ಲಿಸಿದರು ಸೊ ಆ ಒಂದು ಸೆಂಟರ್ಗಳೆಲ್ಲ ಇನ್ನೊಂದು ಏಜೆನ್ಸಿ ಯಾರು ಒಂದು ಕರ್ನಾಟಕದ ಒಂದು ಭಾಗದಲ್ಲಿ ನಡೆಸ್ತಾ ಇದ್ರು ಅವ್ರಿಗೆ ವಹಿಸಿದರು ಸೊ ಇದರಲ್ಲಿ ಸಾಕಷ್ಟು ನ್ಯೂನತೆಗಳು ಮತ್ತು ಗೊಂದಲಗಳಿತ್ತು ಅನೇಕ ಕಡೆ ನಿರ್ವಹಣೆ ಸರಿ ಇರಲಿಲ್ಲ ಮತ್ತು ಅವರಿಗೆ ಸಂಬಳಗಳು ಸರಿಯಾಗಿ ಕಟ್ತಾ ಇರಲಿಲ್ಲ ನಾವೇ ಎಷ್ಟೊಂದು ಮಧ್ಯಪ್ರವೇಶ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸಗಳು ಮಾಡಿದ್ದೇವೆ ಸರ್ಕಾರದಿಂದನೇ ಅವ್ರಿಗೆ ಅವ್ರನ್ನೆಲ್ಲ ಏಜೆನ್ಸಿಯವ್ರನ್ನ ಕೂಡ ಕರೆಸಿ ಅವ್ರಿಗೆ ಹಣ ಬಿಡುಗಡೆ ಮಾಡಿಸೋದಕ್ಕೆ ಕೂಡ ಹೇಳಿದ್ದೀವಿ ಸಂಬಳ ಕೊಡ್ಸೋಕ್ಕೆಲ್ಲ ಹೇಳಿದ್ದೀವಿ ಯಾಕಂದರೆ ಅವ್ರ ಎಂಪ್ಲಾಯೀಸು ಏಜೆನ್ಸಿ ನಾವಲ್ಲ ನಾವು ಅವ್ರನ್ನ ಏಜೆನ್ಸಿ ಹೈರ್ ಮಾಡಿರ್ತೀವಿ ಸೊ ಇದರ ಮಧ್ಯದಲ್ಲಿ ಮತ್ತೆ ಅವರು ESI PF ಎಲ್ಲ ಕಟ್ಟಿಲ್ಲ ಸೊ ಈ ಒಂದು 20 ತಿಂಗಳದ್ದು ಕಟ್ಟಿಲ್ಲ ಅಂತ ನಮ್ಮ ಏನು ಈ ಡಯಾಲಿಸಿಸಲ್ಲಿ ಕೆಲಸ ಮಾಡ್ತಾ ಇರೋದು ಹೇಳಿದ್ದಾರೆ ಸೊ ನಮ್ಮ ಅಧಿಕಾರಿಗಳು ಕೂಡ ಅವ್ರನ್ನ ಮೊನ್ನೆ ಎಲ್ಲ ಭೇಟಿಯಾಗಿದ್ದರು ಇವತ್ತು ಕೂಡ ಭೇಟಿಯಾಗಕ್ಕೆ ಹೇಳಿದ್ದೀನಿ ಸೊ ನಾವು ಈಗ ನಮ್ಮ ರಾಜ್ಯ ಸರ್ಕಾರದಿಂದನೇ ಆ ಒಂದು ESI PF ಅನ್ನು ಕಟ್ಟಬೇಕು ಅಂತ ಆದರೆ ಈ ಏಜೆನ್ಸಿಗಳನ್ನ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು ಬ್ಲ್ಯಾಕ್ ಲಿಸ್ಟ್ ಮಾಡಿದ ನಂತರ ನಾವು ಆ ESI PF ಅನ್ನು ಕಟ್ಟೋದಕ್ಕೆ ನಮ್ಮ ಹಣದಿಂದ ಕಟ್ಟೋದಕ್ಕೆ ಅವಕಾಶ ಆಗ್ತದೆ ಸೊ ಆ ಬ್ಲ್ಯಾಕ್ ಲಿಸ್ಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಕೂಡ ನಾವು ಕೈ ಹಾಕಿದ್ದೀವಿ ಮತ್ತು ಈಗಾಗಲೇ ನನ್ನ ಟೆಂಡರ್ಗಳೆಲ್ಲ ಕರೆದಾಗಿದೆ ಈ 4 ವಿಭಾಗಗಳು ಮೈಸೂರು ಬೆಂಗಳೂರು ಬೆಳಗಾವಿ ಕಲಬುರಗಿ ಈ 4 ವಿಭಾಗಗಳು ಕೂಡ ಟೆಂಡರ್ ಕರೆದಾಗಿದೆ 2 ವಿಭಾಗಗಳು ಮೈಸೂರು ಮತ್ತು ಬೆಂಗಳೂರಿಗೆ ಅಂತಿಮ ಹಂತದಲ್ಲಿದೆ ಇದರಲ್ಲಿ ನನಗನ್ಸುತ್ತೆ ಸಾಕಷ್ಟು ಸಮಸ್ಯೆಗಳಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವು ಎಲ್ಲ ಈ ಕ್ರಮಗಳು ತೊಗೊಂಡಿರೋದು ಸುರತ್ಕಲ್ NITK ಟೋಲ್ ಗೇಟ್ ಸುಂಕ ತೆಪ್ಪುನೇನು ಉಂತಾದು 1 ವರ್ಷ ಆಯ್ನಲೆ ಕೊಡು ಡಿಸೆಂಬರ್ 1ಕ್ಕೆ ಶುಕ್ರವಾರ ಟೋಲ್ ಗೇಟ್ ಹೋರಾಟ ಸಮಿತಿ ದಕ್ಲು ಬೊಕ ಸಮಾನ ಮನಸ್ಸದ ಸಂಘಟನೆ ದಕ್ಲು ಸಂಭ್ರಮ ಆಚರಣೆ ಮಲ್ತದು ಜನಾಗ್ರಹ ಸಭೆ ನಡಪಾಯರ್ ಸುರತ್ಕಲ್ ಟೋಲ್ ಗೇಟ್ ಬಂದ್ ಆದು 1 ವರ್ಷ ಆಯ್ನಲೆ ಕೊಡು ನಡಪಾಯಿನ ಸಂಭ್ರಮ ಆಚರಣೆ ಬೊಕ ರಾಜಮಾರ್ಗ ಸಂಬಂಧ ನನಲ ಅಂಚನೆ ವರಿದ್ನ ಅವೈಜ್ಞಾನಿಕ ಕಾಮಗಾರಿ ಬಗೆಟ್ ಅಟ್ಟಣೆ ಮಲ್ತಿನ ಜನಾಗ್ರಹ ಸಭೆಟ್ ರಾಜ್ಯದ ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕ್ಕೆ ಪಾತಿರ್ದು ಸುರತ್ಕಲ್ ಟೋಲ್ ಗೇಟ್ ಪ್ರತಿಭಟನೆ ಒಂಜಿ ಇತಿಹಾಸ ಅಜಿಪ ಕಿಲೋಮೀಟರ್ದ ಉಲೈ ರಡ್ ಟೋಲ್ ಗೇಟ್ ದೀದ್ ಕಾಸ್ದೆ ತುಂದು ಪಾಪದ ಜನಕ್ಲಿನ ನೆತ್ತಿರು ಒಯ್ತೊಂತಿರು ಮುನೀರ್ ಕಾಟಿಪಳ್ಳ ದುಂಬಾಳ್ತಿಡು ನಡಪಾಯಿನ ಭಾರಿ ಪೊರ್ಂಬಾಟಗು ಬಗ್ಗದು ಕೇಂದ್ರ ಸರ್ಕಾರ ಸುಂಕದೆತ್ತೊನ್ನೆನು ಉಂಟಾದನೆಂದು ಪಂಡೇರು ಟೋಲ್ ಗೇಟ್ ಪೊರ್ಂಬಾಟ ಸಮಿತಿದ ಸಂಚಾಲಕರು ಮುನೀರ್ ಕಾಟಿಪಳ್ಳ ಜನಾಗ್ರಹ ಸಭೆಟ್ ದೆತ್ತೊನ್ನ ನಿರ್ಧಾರಗಳನ್ನು ದುಂಬುದೀದು ಪಾತಿರ್ದು ಟೋಲ್ ಗೇಟ್ ದೆತ್ತಿಂಡಲ ಐತ ಒರಿನ ಸಾಧನ ವ್ಯವಸ್ಥಲಿನ ಅಪಾಯದ ರೀತಿಲು ಮಾರ್ಗುಡೆ ಬುಡ್ದು ಪೋತಿರು ಒಂದು ಗಾಡಿಲು ಗುದ್ದೆರೆ ನರಮನಿ ಸೈಯರೆ ಕಾರಣ ಆವೊಂದುಂಡು ರಾಜಮಾರ್ಗ ಕಟ್ಟಣಗ ಹಗರಣ ನಡತದುಂಡು ಐಕ್ ಸೀದ ಜವಾಬ್ದಾರಿ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಪ್ರಾಧಿಕಾರದ ಅಧಿಕಾರಿಲೊಂದು ಆರು ದೂರಿಯರು ಸಾಮಾಜಿಕ ಪೊರಂಬಾಟದಾರ MG ಹೆಗಡೆ ಸಭೆಯನ್ನು ಉದ್ದೇಶಿಸಿದ ಪಾತಿರಿರು ದುಂಬದ ಮಂತ್ರಿ ಅಭಯ್ ಚಂದ್ರ ಜೈನ್ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯಂತರ್ಲೈನ ಆರ್ ಪದ್ಮರಾಜ್ ಇನಾಯತ್ ಆಲಿ ಮಿಥುನ್ ರೈ ದುಂಬುದ ಶಾಸಕರು ಮೊಯ್ದೀನ್ ಬಾವಾ ನಾಯಕರೈನ ಪುರುಷೋತ್ತಮ ಚಿತ್ರಾಪುರ ಪ್ರತಿಭಾ ಕುಳಾಯಿ ಸುನಿಲ್ ಕುಮಾರ್ ಬಜಲ್ ಯಾದವ ಶೆಟ್ಟಿ ವಸಂತ್ ಬರ್ನಾಡ್ ಶ್ರೀನಾಥ್ ಕುಲಾಲ್ ಮಂಜುಳಾ ನಾಯ್ಕ್ ಶೇಖರ ಹೆಜಮಾಡಿ ಹೋರಾಟ ಸಮಿತಿ ದಕ್ಲು ಸಮಾನ ಮನಸ್ಸದ ಸಂಘಟನೆ ದಕ್ಲು ಸಭೆಟ್ ಪಾಲ್ದೆ ತೊಂಡಿರು
ನಿಖಿಲ ಸಹಕಾರ ಬೋರ್ಡು ಪರಿಸರ ನಿಕಟ ಕೆಲವು ಪ್ರಾರ್ಥನೆ ಮತ್ತೊಂದು ನನ್ನ ಸಂಭ್ರಮ ನನ್ನ ಸಂಬಂಧ ಯಥೇಂಶ ಹೋರಾಟದ ನೆಟ್ಟು 35 ದಿನ ಒಟ್ಟಿಗೆ ಕೂಡುಕೊಂಡ ಅವನಿ ಬಾಂಧವ್ಯ ಹೆಚ್ಚು ನಿಮಿಷ ನಿಖಿಲನು ಪ್ರತಿ ವರೆಯ ಮೌನ ತೂನಾಗ ಇದು ಸಂತೋಷ ಆಪುಣ ಹೋರಾಟದ ಕೆಲವರು ಒಟ್ಟಿಗೆ ಸಂತೋಷ ಆಪುಣ ಅವಕಾಶ ಆಗ್ತದೆ ಈ ಸಂಭ್ರಮದ ಒಟ್ಟಿಗೆ ಹೆಚ್ಚಿನ ಬೇಡಿಕೆ ದೀತೀರ ಆ ಬೇಡಿಕೆಯನ್ನು ಆಯ್ನ ಶೀಘ್ರವಾದ ಅನುಷ್ಠಾನ ಮಾಡಿಕೊಡ್ಬೇಕು ಕಾರ್ಯಕ್ರಮಕ್ಕೆ ಒತ್ತಾಯ ಕೊಡ್ಬೇಕು ಕೆಲಸಕಾರ ಮಲ್ಪಗ ಈಗಾಗಲೇ ಟೋಲ್ ಗೇಟ್ ತೆರವು 1 ವರ್ಷದ ಸಂಭ್ರಮಾಚರಣೆ ನಡೆಸ್ತಾ ಇದ್ದೇವೆ. ಎಲ್ಲರೂ ಸಂಭ್ರಮದಿಂದಿದ್ದಾರೆ. ನಾನು ಇದೇ ದಾರಿಯಲ್ಲಿ ಯಾವಾಗಲೂ ಮನೆಯಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ಈ ಟೋಲ್ ಗೇಟ್ನ ಕೊಲೆಯಲಿಕ್ಕೆ ನೋಡಿ ಬೇಸರಾಗಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಒಂದು ಪತ್ರ ಬರೆದಿದ್ದೆ, ಅದನ್ನು ತೆರವುಗೊಳಿಸಿ ಅಂತ. ಅದಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರದವರು ಅದು ತೆರವುಗೊಳಿಸಲಿಕ್ಕೆ ಆಗುವುದಿಲ್ಲ, ನಮಗಿನ್ನೂ ಕನ್ಸೆಷನ್ ಪೀರಿಯಡ್ ಮುಗಿದಿಲ್ಲ, ನಮಗೆ ದುಡ್ಡು ಬಂದಿಲ್ಲ ಎಂಬ ಒಂದು ಉಡಾಫೆಯ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಸಂಬಂಧಪಟ್ಟ ನಮ್ಮ ಈ ಭಾಗದ ಶಾಸಕರಿಗೆ ಹಾಗೂ ಸಂಸದರಿಗೆ ಆಗ್ರಹಪಡಿಸ್ತಾ ಇದ್ದೇನೆ, ಇದನ್ನು ಕೂಡಲೇ ಸುಂಕ ಮುಕ್ತ ರೋಡ್ ಎಂದು ಘೋಷಿಸಿ. ಈ ಟೋಲ್ ಗೇಟ್ ಪ್ರಾಧಿಕಾರದವರು ಹೇಳ್ತಾರೆ ನಮಗೆ ಯಜಮಾಡಿಯಲ್ಲಿ ಕೊಡಿ ಅಂತ. ಯಜಮಾಡಿಯಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ, ಎಲ್ಲಿಯೂ ಕೊಡಲಿಕ್ಕೆ ಆಗೋದಿಲ್ಲ. ತಾವು ಇದನ್ನು ಟೋಲ್ ಮುಕ್ತ ರೋಡ್ ಎಂದು ಘೋಷಿಸಬೇಕು ಹಾಗೂ ಈ ಭಾಗದ ರಸ್ತೆ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ನಮ್ಮ ಈ ಭಾಗದ ಜನರ ಆಗ್ರಹವಾಗಿದೆ. ಭಾಷೆ ಸರಸ್ವತಿ ನಂಚ ಪರಿತೊಂದುಪ್ಪಡು ಕಂಪ್ಯೂಟರ್ಲಿಗೆ ಕನ್ನಡ ಜ್ಞಾನ ನನಲಾತ್ ಬೋಡಾತನಂದು ಸಾಹಿತಿ ವಿದ್ವಾಂಸರು KP ರಾವ್ ಪಂತೇರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ವಿದ್ಯಾಸಂಸ್ಥೆಡು ಭ್ರಮರ ಇಂಚರ 3ನೇ ವರ್ಷದ ನುಡಿ ಪರ್ಬದ ಉದಿಪನಡು 6 ಗುರುಕಾರ್ಮೆದ ಭಾಷಣ ಮಲ್ತೇರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಸಮೂಹ ಶಿಕ್ಷಣ ಸಂಸ್ಥೆಲಿನ ನಿಲೆಟ್ 3 ದಿನದ ಭ್ರಮರ ಇಂಚರ ನುಡಿ ಪರ್ಬ ನಡೆತುಂಡು. ಶುಕ್ರವಾರ ಉದಿಪನ ಲೇಸಡ್ ದುಂಬತ್ತ ಮೆರವಣಿಗೆ ಅಟ್ಟಣೆ ಆದಿತ್ತದು. ಪರ ವಿದ್ಯಾರ್ಥಿ ಬುಕ್ಕ ಕುದ್ರೋಡಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಶೇಖರ ಪೂಜಾರಿ ಮೆರವಣಿಗೆ ಉದಿಪನ ಮಲ್ತೇರು. ಆನಂದ ಸಿ ಕುಂದರ್ ಜನಪದ ವಸ್ತು ಸಂಗ್ರಹಾಲಯನು ಉದಿಪನ ಮಲ್ತೇರು. ಸಮ್ಮೇಳನದ ಗುರ್ಕಾರ್ಯರು ಸಾಹಿತಿ ವಿದ್ವಾಂಸರು ಆದುಪುನ KP ರಾಯರಿನ ಪದವಿ ಕಾಲೇಜಿಡ್ದು ಸಮ್ಮೇಳನ ನಡಪುನ ಪದವಿ ಪೂರ್ವ ಕಾಲೇಜಿದ ಶ್ರೀ ವಿದ್ಯಾ ಸಭಾಭವನಗೂ ಮೆರವಣಿಗೆ ತಂದು ಭಗವದ್ಗೀತೆಯನ್ನು ಪಲ್ಲೆಂಕಿಡಿದೀದ್ ಕನತ್ತೇರು. ಸಮ್ಮೇಳನಡು ಕಟೀಲ್ ಶ್ರೀ ಹರಿನಾರಾಯಣದಾಸ ಅಸ್ರಣ್ಣ ಎದುಕೊಂದು ಸುರೂತ ಪಾತೆರ ಪಂಡಿರು. ಶೇಖರ ಪೂಜಾರಿ ಗುರ್ಕಾರ್ಯನ ಒಟ್ಟು ಸೇರಿಗಿಡು ಸಮ್ಮೇಳನ ಉದಿಪನ ಮಲ್ತೇರು. ಶೇಖರ ಪೂಜಾರಿ ಪಾತೆರ್ದು ಎಂಕಣ ಕಾಲುಡು ಇಂಚಿನ ಮಾತ ಕಾರ್ಯಕ್ರಮಗಳಿಗೆ ಹೆಚ್ಚು ಅವಕಾಶ ಇಜ್ಜಂಡು ನಿಕ್ಲು ಜೋಕ್ಲು ಬರವದ ಒಟ್ಟುಗೂ ಸಾಂಸ್ಕೃತಿಕ ಬೊಕ್ಕ ಸಾಹಿತ್ಯಗಳನ್ನು ಬುಳೆಪಾವಡೊಂದು ಕೇಂಡೊಂಡಿರು. ಕಟೀಲ್ ಲಕ್ಷ್ಮೀನಾರಾಯಣ ಅಸ್ರಣ್ಯರು ಸಮ್ಮೇಳನ ಉದ್ದೇಶಿತದು ಪಾತೇರಿರು. ಸಮ್ಮೇಳನಡು ಕೆಲವು ಸಾಹಿತ್ಯ ಬೂಕ್ಗಳನ್ನು ಬಿಡುಗಡೆ ಮಲ್ತೇರು. ಸಮ್ಮೇಳನದ ಗುರ್ಕಾರ್ಯರು KP ರಾವ್ ಗುರ್ಕಾರ್ಮೆದ ಭಾಷಣ ಮಲ್ತದು. ಭಾಷೆ ಸರಸ್ವತಿ ನಂಚ ಪರಿತೊಂದುಪ್ಪಡು ಹಿಮಾಲಯಡು ಪುಟ್ಟುನ ನೀರು ರೈತನ ಕಂಡಗು ಜತ್ತದು ಫಲ ಕುರ್ಪು ನಂಚ ಭಾಷದ ಉಪಯೋಗ ಎಡ್ಡೆ ಉಪ್ಪಡು. ಕಂಪ್ಯೂಟರ್ಲೆಗೆ ಕನ್ನಡ ಜ್ಞಾನ ನನಲಾತ್ ಬೋಡಾತಂಡು. ನನಲಾತ್ ಜ್ಞಾನ ಬುಕ್ಕ ಸಾಹಿತ್ಯನು ಕಂಪ್ಯೂಟರ್ಗೆ ಸೇರ್ಸಾವನ ಅಗತ್ಯ ಉಂಡು. ಅವು ಆಯ್ನಾತ್ ಬೇಗ ಆವಡನ್ನು ಪಂಡಿರು. ಸಾಹಿತಿ ಪಾದೆಕಲ್ಲು ವಿಷ್ಣು ಭಟ್, ಪವನಜ ದೇವಸ್ಥಾನ ಆಡಳಿತ ಮಂಡಳಿ ಗುರುಕಾರ್ಯರು ಸನತ್ ಕುಮಾರ್ ಶೆಟ್ಟಿ, ಕಟೀಲ್ ಲಕ್ಷ್ಮೀನಾರಾಯಣ ಅಸ್ರಣ್ಣ, ಅನಂತ ಪದ್ಮನಾಭ ಅಸ್ರಣ್ಣ, ಪರವಿದ್ಯಾರ್ಥಿ ಸಂಘದ ಗುರುಕಾರ್ಯರು ಲೋಕಯ್ಯ ಸಾಲ್ಯನ್, ಕಿರಣ್ ಕುಮಾರ್ ಶೆಟ್ಟಿ, ರಕ್ಷಕ ಶಿಕ್ಷಕ ಸಂಘದ ಒತ್ತು ಗುರುಕಾರ್ಯರು ಗ್ರೆಗರಿನ್ ತಾವ್ರೋ, ಭಾರತಿ, ಸುರೇಶ್, ಬಾಲಕೃಷ್ಣ, ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ಕುಸುಮಾವತಿ, ಪ್ರಾಥಮಿಕ ಶಾಲೆದ ಮುಖ್ಯ ಟೀಚರ್ ಸರೋಜಿನಿ, ಆಂಗ್ಲ ಮಾಧ್ಯಮ ಶಾಲೆದ ಮುಖ್ಯ ಮಾಸ್ಟರ್ ಚಂದ್ರಶೇಖರ ಭಟ್ ಪಾಲ್ಗೊಂಡಿರು. ಪದವಿ ಕಾಲೇಜು ಪ್ರಿನ್ಸಿಪಾಲರು ಕೃಷ್ಣ ಕಾಂಚನ್ ಸೊಲ್ಮೆ ಸಂದೇರು. ಒತ್ತು ಪ್ರಿನ್ಸಿಪಾಲರು ರಾಜಶೇಖರ ಬೊಕ್ಕ ಪದ್ಮನಾಭ ಮರಾಠೆ ಕಾರ್ಯಕ್ರಮ ಸುಧಾರ್ತಿ. ಇವತ್ತಿಗೆ 107 ವರ್ಷ ತುಂಬಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವಿದ್ದೇವೆ ಎನ್ನುವುದೇ ನಮಗೆ ಹೆಮ್ಮೆಯ ವಿಚಾರ. ಅದರೊಂದಿಗೆ 1964ನೇ ಇಸವಿಯಲ್ಲಿ ಇಲ್ಲಿ ಪ್ರೌಢಶಾಲೆ ಆರಂಭ ಆಗಿತ್ತು. 1984ನೇ ಇಸವಿಯಲ್ಲಿ ಪದವಿ ಪೂರ್ವ ಕಾಲೇಜು ಆರಂಭ ಆಗಿತ್ತು. ಅದೇ ರೀತಿಯಾಗಿ 1989ನೇ ಇಸವಿಯಲ್ಲಿ ಪದವಿ ತರಗತಿ, 1992ನೇ ಇಸವಿಯಲ್ಲಿ ಸಂಸ್ಕೃತ ಸ್ನಾತಕೋತ್ತರ ವಿಭಾಗ, ಅದರೊಂದಿಗೆ 2016ನೇ ಇಸವಿಯಲ್ಲಿ ಇಲ್ಲಿ ಆಂಗ್ಲ ಮಾಧ್ಯಮ ಶಾಲೆ, ಹೀಗೆ ಸಂಸ್ಥೆಗಳನ್ನು ಬೆಳೆಸುತ್ತಾ ಬಂದದ್ದು ನಮ್ಮ ಕಟೀಲಿನ ದೇವಿಯ ಶಿಕ್ಷಣ ಸಂಸ್ಥೆಗಳು. ಆ ಶಿಕ್ಷಣ ಸಂಸ್ಥೆ ನಾವು ಕಟ್ಟಿದ್ದು ಕಟೀಲಿನ ಆಸುಪಾಸಿನ ಎಲ್ಲ ಮಕ್ಕಳು ಕಲಿತವರಾಗಬೇಕು, ಆ ಮೂಲಕವಾಗಿ ಬೆಳೆದವರಾಗಬೇಕು ಅಂತ. ಅದರ ಸಾರ್ಥಕ್ಯವನ್ನು ನಾವು ಕಂಡಿದ್ದೇವೆ. ಭ್ರಮರ ಇಂಚರ ನುಡಿ ಹಬ್ಬ ಒಂದು ಬಾರಿ ಒಂದು ಅಟೆಂಜನ್ ಪ್ರೋಗ್ರಾಮ್ ನೆಡ್ದು ನಮ್ಮ ಜೋಕ್ಲಿಗೆ
ಬಾರಿ ಒಂಜಿ ಇನ್ಸ್ಪಿರೇಷನ್ ತಿಕ್ಕೊನಂಚಿನ ಅವಕಾಶ ಒಂದು ಜೋಕ್ಲೆ ನಿಖುಲ್ ಮಾತ ಒಂಜಿ ಲಕ್ಕಿ ಎಂದು ನೋಡುದು ಎಂಕಲ ಟೈಮ್ ಮಾತ ಓರ್ಲ ದಾಲಿಜ್ಜನ್ ಭ್ರಮರ ಇಂಚರ ಪ್ರೋಗ್ರಾಮ್ ನಮ್ಮ ಮಕ್ಕಳ ಟೋಟಲ್ ಡೆವಲಪ್ಮೆಂಟ್ಗೆ ಬಾರಿ ಒಂಜಿ ಹೆಲ್ಪ್ ಆಪುಂಡು. ನಿಖುಲ್ ಆಕ್ಟಿವ್ ಆದ ಪಾರ್ಟಿಸಿಪೇಟ್ ಮಾಡ್ದು ನಿಖುಲ್ ಆಲ್ತರದ್ದು ಇಡೇ ಮಾಡ ನಡ್ಕೊಂಡು ಬರ್ತಾರೆ, ನಡ್ಕೊಂಡು ಬಂದಿದ್ರಿ. ನಿಮ್ಗೆ ಅದೊಂದು ಅದರಲ್ಲಿ ಒಂದು ಬೇರೆ ನಿಮ್ಮಲ್ಲಿ ಬಹಳ ಉತ್ತೇಜನ ಇರುತ್ತೆ. ಎಲ್ಲರ ಮುಖವನ್ನು ನೋಡ್ತಿದ್ದೆ, ಸಂತೋಷ ಎಂಬುದು ನಿಮ್ಮ ಇಡೀ ಮುಖದಲ್ಲಿ ಮತ್ತು ಕಾಣ್ತಿತ್ತು. ಮನುಷ್ಯನ ಮೆದುಳಿನಲ್ಲಿ ಏನೋ ಒಂದು ಆಕಾಂಕ್ಷೆಯೋ, ಸಂದೇಹವ, ಸಮರ್ಥನೆಯೋ, ಅಗತ್ಯವೋ, ಸಂದೇಶವೋ, ಇನ್ನೇನೋ ಒಂದು ಯೋಜಿತ ಜ್ಞಾನವೋ, ಇದು ಯಾವುದು ಹುಟ್ಟಬೇಕಾಗಿದ್ದರೂ ಕೂಡ ಹುಟ್ಟೋದು ಭಾಳ ಸುಲಭ. ಅದು ಹೊರಗೆ ಹೋಗದೆ ಅದಕ್ಕೆ ಉಪಯೋಗವೇ ಇಲ್ಲ. ಬಹುಶಃ ಜೀವದ್ದು ಒಂದು ದೊಡ್ಡ ಗುಣ ಹೇಳಿದರೆ ಸಂವಹನ ಸಾಧ್ಯತೆ ಮತ್ತು ಸಂವಹನದ ಅಗತ್ಯ. ಕಾಡು ಬುಡಕಟ್ಟು ಜನಪ್ರಿಯ ಒಟ್ಟುಗು ವಾಸ ಮಲ್ಪನ ಆದಿವಾಸಿಲು ಕಾಡುದ ನಿಜವಾಯಿನ ರಕ್ಷಕರಿಂದ ಪರಿಸರವಾದಿ ದಿನೇಶ್ ಹೊಳ್ಳ ಪಂತೇರು ಒಡಿಪುದ ಎಂಜಿಎಂ ಕಾಲೇಜು ಸಾರ ಪಜ್ಜೆಲೆಗ್ ನಿಕ್ಲಿನ ಕೊಡಿಗೆ ಪರ ಜೋಡುಲಿನ ಒಟ್ಟು ಮಲ್ಪನ ಮಾಮಲ್ಲ ಅಭಿಯಾನ ನಡಪ್ಪು ಕಾರ್ಯಕ್ರಮ ಉದಿಪನ ಮಲ್ತದು ಅರ್ಪಾತೇರಿರು. ಸಾಮಾಜಿಕ ಕಾರ್ಯಕರ್ತರು ಅವಿನಾಶ್ ಕಾಮತ್, ಅಬ್ಬಿಗೈಲ್ ಎಸ್ ಅಂಚನ್ ಬೊಕ್ಕ ಉಡಿಪುದ ಎಂಜಿಎಂ ಕಾಲೇಜದ ಎನ್ಎಸ್ಎಸ್ ಘಟಕುಲಿನ ಜತೆ ಸೇರಿಗೆಡು ಸಾರ ಪಜ್ಜೆಲೆಗ್ ನಿಕ್ಲಿನ ಕೊಡಿಗೆ ಪರ ಜೋಡುಲಿನ ಒಟ್ಟು ಮಲ್ಪನ ಮಾಮಲ್ಲ ಅಭಿಯಾನ ನಡಪ್ಪು ಕಾರ್ಯಕ್ರಮ ಎಂಜಿಎಂ ಕಾಲೇಜ್ ಅಂಗನಡು ನಡತಂಡು. ಪರಿಸರವಾದಿ ದಿನೇಶ್ ಹೊಳ್ಳ ಅಭಿಯಾನಗೂ ಚಾಲನೆ ಕೊರಿಯರು. ಪರ ಜೋಡುಲಿನ ಒಟ್ಟು ಮಲ್ತದು ಪೊಸ ಪಜೆ ಚಿರಾವು ಬೊಕ್ಕ ಜೋಡುಲಿನ ತಯಾರು ಮಲ್ಪೆರ ಐನ ಪಿರ ಗಳಸುನಂಚ ಮಲ್ಪನ ಉದ್ದೇಶ ಈ ಅಭಿಯಾನ ಆಂದೋಲನಗುಂಡು. ಎಂಜಿಎಂ ಕಾಲೇಜಿಡು ಮೂಜಿ ದಿನ ಈ ಬಗೆಟ್ ಕಾರ್ಯಕ್ರಮ ನಡಪುಂಡು. ದಿನೇಶ್ ಹೊಳ್ಳ ಪಾತಿರ್ದು ಇತ್ತಿದ ಜವನಿರು ಗಂಡುಗಳಿಗಳು ಆದು ಚಾರಣ ಪಂಡದು ಪೋದು ಗುಂಡುಗಳಿಗಳು ಆದು ಬದಲಾಪಿರು. ಗುಡ್ಡೆ ಪರ್ವತ ಏರ್ದು ಅಲ್ಪದ ಜಾಗೆಲಿನ ಕಜವು ದಕ್ಕದ ಹಾಳು ಮಲ್ಪಿರು. ಕಾಡು ಬುಡಕಟ್ಟು ಜನಕ್ಲಿನ ಒಟ್ಟುಗು ವಾಸ ಮಲ್ಪನ ಆದಿವಾಸಿಲು ನಿಜವಾದ ಕಾಡಲಿನ ರಕ್ಷಕರು. ತಾನು ಬುಡಕಟ್ಟು ಸಮುದಾಯದ ಜೋಕ್ಲೆಗಾದು ವನಚೇತನ ಯೋಜನೆ ಶುರು ಮಲ್ತೆ ಅವು ಎಡ್ಡೆ ರೀತಿಡು ಬುಲೆವೊಂದುಂಡು ಒಂದು ಪಂಡೇರು. ಪರ ಜೋಡುಲಿನ ಒಟ್ಟು ಮಲ್ತದು ಐನ್ ಗಳಸುನಂಚಿನ ವಸ್ತು ಆದ ಮಲ್ಪನ ಕೆಲಸ ಮೆಚ್ಚುಡಾಯಿನ ಒಂದು ದಿನೇಶ್ ಹೊಳ್ಳ ಪಂಡೇರು. ಒಟ್ಟು ಮಲ್ತಿನ ಜೋಡುಲಿನ ಗ್ರೀನ್ ಸೋಲ್ ಕಂಪೆನಿ ಕಡಪುರದು ಕೂರ್ಪುಂಡು. ಗ್ರೀನ್ ಸೋಲ್ ಫೌಂಡೇಶನ್ ಐನ್ ಹೊಸ ಜೋಡು ಆದು ಮಲ್ಪುಂಡು. ದೇಶದೋರ್ಮಿಡ ಅಗತ್ಯ ಉಪ್ಪು ನಕ್ಲೆಗೆ ಐನ್ ಪಟ್ಟುಂಡು. ಸಾರ್ವಜನಿಕರು ಪರ ಜೋಡುಲಿನ ಎಂಜಿಎಂ ಕಾಲೇಜದ ಸಂಗ್ರಹಣಾ ಕೇಂದ್ರವು ಕೊರೋಲಿ. ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಮರ್ಯಾದೆ ಗುರುಕಾರ್ಯರು ವಿಶ್ವನಾಥ ಶೆಣಿ, ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಜೊತೆ ತಾಪಕಿರ ಅಶ್ವತ್ಥ ಎಸ್ಎಲ್, ಗಿರಿಜಾ ಗ್ರೂಪ್ ದ ರವೀಂದ್ರ ಶೆಟ್ಟಿ, ಹೋಪ್ ಇಂಡಿಯಾ ಫೌಂಡೇಶನ್ ದ ತಾಪಕಿರ ಅನ್ಸರ್ ಅಹಮದ್, ಮಣಿಪಾಲ ಮಹಿಳಾ ಸಮಾಜದ ಗುರುಕಾರ್ತಿ ಡಾ ಸುಲತಾ ವಿ ಭಂಡಾರಿ, ಎಂಜಿಎಂ ಕಾಲೇಜ್ ಪ್ರಿನ್ಸಿಪಲ್ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಕಾರಂತ, ವಿಷನ್ ಅಕಾಡೆಮಿ ಆಫ್ ಮ್ಯೂಸಿಕ್ ತಾಪಕಿರ ಶರ್ವಿನ್ ಎಂ ಅಮ್ಮಣ್ಣ ಕಾರ್ಯಕ್ರಮ ಪಾಲ್ಗೊಂಡಿರು. ಎಲ್ಲಕ್ಕಿಂತ ದೊಡ್ಡದಾಗಿ ಮನುಷ್ಯನೇ ಈ ಭೂಮಿಗೆ ದೊಡ್ಡ ಕಸ. ಮನುಷ್ಯನಿರುವ ಚಿಂತನೆಗಳೇ ಕಸ. ಅದು ಕ್ಲೀನ್ ಆದರೆ ಎಲ್ಲ ಕ್ಲೀನ್ ಆಗ್ತದೆ. ನಾವು ಪಶ್ಚಿಮ ಘಟ್ಟ ಸ್ವಚ್ಛತಾ ಅಭಿಯಾನ ಅಂತ ಮಾಡಿದೆವು. ಎಷ್ಟೋ ಜನ ಕ್ಲೀನ್ ಮಾರಲಿಯ. ಇವತ್ತು ಅವಿನಾಶಿಗೂ ಸಹ ಟೀಕೆಗಳು ಬರ್ತದೆ. ಅದು ಬೇತೆ ಬೇಲಿದ್ದೆ ಮಾರಲೇ ಆಯ್ತು, ನಮ್ಮ ತುಳುನಾಡಿಗೆ ಮಾರಲೇ ಆಯ್ತು. ನಾವು ಮರಳರಾಗಿ ಏನಾದರೂ ಸಾಧಿಸಕ್ಕಾಗೋದು. ಯಾಕಂದರೆ ಬೀದಿಯಲ್ಲಿ ಹೋಗೋ ಸಾಮಾನ್ಯ ಜನರನ್ನು ಯಾರು ನೋಡೋದಿಲ್ಲ. ಸ್ವಲ್ಪ ಹುಚ್ಚ ಆಗಿದ್ರೆ ಏನೋ ಸ್ವಲ್ಪ ಗಮನ ಹರಿಸ್ತಾರೆ. ಯಾಕಂದರೆ ಟೀಕೆಗಳಿಗೆ ಓಕೆ ಆಗಬೇಕು. ಟೀಕೆಗಳಿಗೆ ನಾವು ತಲೆ ಬಗ್ಗಿದ್ರೆ ನಾವು ಶೋಕೇಶ್ನಲ್ಲಿ ಕೂತ್ಕೊಳ್ಬೇಕಾಗ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಬೊಕ್ಕ ರಾಜ್ಯದ ಆರೋಗ್ಯ ಮಂತ್ರಿಲ ಆದುಪ್ಪನ ದಿನೇಶ್ ಗುಂಡೂರಾವ್ ಶನಿವಾರ ಕುಡ್ಲಡ್ ಸರ್ಕಾರಿ ಬೇತೆ ಕಾರ್ಯಕ್ರಮಗಳು ಪಾಲ್ಗೊಂಡಿರು. ಜಿಲ್ಲಾಧಿಕಾರಿ ಆಫೀಸಡ್ ಸಾರ್ವಜನಿಕ ಸಮಸ್ಯೆಗಳನ್ನು ಪಿಂದೊನ್ನ ಸಭೆ ನಡತಂಡು. ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸಡ್ ನಡಪಾಯಿನ ಸಭೆಟ್ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಪಾಲ್ಗೊಂಡು ಸಾರ್ವಜನಿಕರನ್ನ ಸಮಸ್ಯೆಗಳನ್ನು ಪಿಂದೊಂಡಿರು. ಸಭೆಟ್ ಪಾಕಜನ ಪಾಲ್ಗೊಂಡು ಎಂಕನ ಸಮಸ್ಯೆಯನ್ನು ಅರ್ಜಿಯನ್ನು ಇಲೆವಾರಿ ಮಲ್ತದು ಸಮಸ್ಯೆ ಪರಿಹಾರ ಮಲ್ಪುಲೆಂದು ಮಂತ್ರಿ ಎರಡ ಭಿನ್ನೈತೊಂದಿರು. ಪ್ರತಿಯೊರಿನ ಸಮಸ್ಯೆಲಿಗೆ ಕೆಬಿಕೊರ್ನ ಮಂತ್ರಿ ದಿನೇಶ್ ಗುಂಡೂರಾವ್ ಸಂಬಂಧಪಟ್ಟನ ಅಧಿಕಾರಿಗಳಿಗೆ ಫೋನ್ ಮಲ್ತದು ಸಮಸ್ಯೆಯನ್ನು ಪರಿಹಾರ ಮಲ್ತ ಕೊರಿಯರ ಸೂಚನೆ ಕೊಡ್ತಾರೆ. ಪಾಕಜನ ಸರ್ಕಾರಿ ಅಧಿಕಾರಿಗಳು ಸತಾ ಸಭೆಟಿತ್ತದು ಅಕ್ಲಿನ ಇಲಾಖೆಡುಪ್ಪನ ಪಾಕ ಕುಂದು ಕೊರತೆಯನ್ನು ಸರಿ ಮಲ್ಪಿರೆ ದಿನೇಶ್ ಗುಂಡೂರಾವ್ ಎರಡ ಭಿನ್ನೈತೊಂದಿರು. ವಿಧಾನ ಪರಿಷತ್ ಸದಸ್ಯರಾಯಿನ ಹರೀಶ್ ಕುಮಾರ್, ಡಾ ಮಂಜುನಾಥ ಭಂಡಾರಿ, ದುಮ್ಮದ ಶಾಸಕರ ಜೆಆರ್ ಲೋಬೋ, ದುಮ್ಮದ ವಿಧಾನ ಪರಿಷತ್ ಸದಸ್ಯರ ಐವನ್ ಡಿಸೋಜಾ, ಪಕ್ಷದ ನಾಯಕಿ ಮಿಥುನ್ ರೈ ಈ ಪೊರ್ತುಡಿದ್ದಾರೆ.
ಮಾಡಿಸ್ಕೊಡಿ ಅವ್ರಿಗೆ. ಅದೇನಿದೆ ಅವ್ರ ಕಡೆಯಿಂದ ಕೆಲಸ ಆಗಬೇಕಾದ್ರೆ ಅದನ್ನು ಮಾಡಿಸಿ, ಪೈಪ್ ಅದೇನಿದ್ರೆ ಅವ್ರು ಮಾಡ್ತಾರೆ, ಅವ್ರಿಗೆ ತೊಂದರೆ ಇಲ್ಲ, ಮಾಡ್ಕೊಳ್ತಾರೆ. ಮಾಡ್ಕೊಳ್ತಾರೆ. ಮೇನ್ ಚರಂಡಿ ನೀವು ಎತ್ತಬೇಕಲ್ಲ, ಈಸಿ ಬಂದ್ಬಿಡಿ ಸರ್, ಹಿಂಗೆ ಬರ್ಬೋದು, ನಿಮಿಷ ಬರ್ತೀನಿ. ಊರು ಉದ್ಧಾರ ಆಯರೆ ಮಂದಿರ ಶಾಲೆ ವೈದ್ಯಕೀಯ ವ್ಯವಸ್ಥೆದ ಒಟ್ಟಿಗೂ ಬೇಲೆ ಮಲ್ತು ಕೊರ್ಪುನ ವ್ಯವಸ್ಥೆ ಉಪ್ಪೊಡುವುದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಬಂತೀರು. ಕೈಪುಂಜಾಳ್ಡು ಚೆನ್ನಪ್ಪ ಸಾಹುಕಾರ್ ನೆಂಪುಗಾದ ವಿಶ್ವೇಶ ತೀರ್ಥ ವಿದ್ಯಾಲಯದ ಪೊಸ ಕಟ್ಟೋಣ ಉದಿಪನ ಮಲ್ತದು ಆರು ಆಶೀರ್ವಚನ ಕೊರಿಯರು. ಕೈಪುಂಜಾಳ್ ಚೆನ್ನಪ್ಪ ಸಾಹುಕಾರ ನೆಂಪುಗಾದು ವಿಶ್ವೇಶ ತೀರ್ಥ ವಿದ್ಯಾಲಯದ ಪೊಸ ಶಾಲೆ ಕಟ್ಟೋಣ ಕಟ್ಟುದಿತ್ತದು ಐನು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಉದಿಪನ ಮಲ್ತೇರು. ಸ್ವಾಮೀಜಿ ಆಶೀರ್ವಚನ ಕೊರದು ಒಂಜಿ ಊರು ಉದ್ಧಾರ ಆವುಡುನಾಂಡ ಮಂದಿರ ಶಾಲೆ ವೈದ್ಯಕೀಯ ವ್ಯವಸ್ಥೆದ ಒಟ್ಟಿಗೂ ಬೇಲೆ ಮಲ್ತು ಕುರುಪುನ ವ್ಯವಸ್ಥೆಲ ಉಪ್ಪುಡು ಎಡ್ಡೆ ಬರವುಡ್ದು ಬದುಕಡು ಸಾರ್ಥಕತೆ ಪಡೆಯರ ಸಾಧ್ಯ ಅಂದ್ ಪಂಡಿರು. ಒಡಿಪುದ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಸ್ಥಾಪಕರು ಡಾಕ್ಟರ್ ಜಿ ಶಂಕರ್ ಪಾತಿರ್ದು ಸತೀಶ್ ಕುಂದರ್ ಕೂಟೊಡ್ದು ಈ ಬರವು ಸಂಸ್ಥೆ ಮೂರ್ದು ಬೈದಂದು ದಾನಿಲು ದಾನ ಮಲ್ಪೇರು ಆಂಡ ಎಡ್ಡೆ ಸಂಸ್ಕಾರದ ಬರವು ಕೊರುಂಡ ಸಂಸ್ಥೆ ಬೆಳಗುಂಡು ಆ ಜವಾಬ್ದಾರಿ ಬರವು ಕಲ್ಪವನ ಕಿಡ ಮಿತ್ತು ಉಂಡು ಎಂದು ಪಂಡಿರು. ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿರಿಗೆ ಮರ್ಯಾದೆ ಸಂದಾಯಿತ ಮಲ್ತೇರು. ಡಾಕ್ಟರ್ ಜಿ ಶಂಕರ್ ಬೆಂಗಳೂರು ಎ ಸಂಸ್ಥದ ಗುರುಕಾರ್ಯರು ರಾಮದಾಸ್ ಪುತ್ತಿಗೆ ಶಾಲಾ ಕಟ್ಟೋಣ ಸಮಿತಿ ಗುರುಕಾರ್ಯರು ಸತೀಶ್ ಕುಂದರ್ ರವಿಕುಮಾರ್ ಬುಕ್ಕ ಲಕ್ಷ್ಮೀಶ ತಂತ್ರಿಲೆಗೆ ಪೇಜಾವರ ಸ್ವಾಮೀಜಿ ತಮ್ಮನದ ಮರ್ಯಾದೆ ಮಲ್ತೇರು. ದುಮ್ಮದ ಶಾಸಕರು ಲಾಲಜಿ ಆರ್ ಮೆಂಡನ್ ಕಾಪು ದೇವಿ ಪ್ರಸಾದ್ ಕನ್ಸ್ಟ್ರಕ್ಷನ್ ದ ವಾಸುದೇವ ಶೆಟ್ಟಿ ಮೀನು ಉದ್ಯಮಿಲು ಸಾಧು ಸಾಲಿಯನ್ ಹರಿಯಪ್ಪ ಸಾಲಿಯನ್ ಪಾಜಕ ಆನಂದ ತೀರ್ಥ ವಿದ್ಯಾಲಯದ ಕಾರ್ಯಂತಿರು ಸುಬ್ರಹ್ಮಣ್ಯ ಸಾಮಗ ಶಿಕ್ಷಣ ತಜ್ಞರು ವಾಸುದೇವ ಭಟ್ ಕಾಪು ದಂಡತೀರ್ಥ ಪ್ರತಿಷ್ಠಾನದ ಸೀತಾರಾಮ ಭಟ್ ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ ಪ್ರಭಾಕರ ಪೂಜಾರಿ ನಾಗರಾಜ ಸುವರ್ಣ ಪ್ರವೀಣ್ ಶ್ರೀಯನ್ ಚಂದ್ರಶೇಖರ ಅಮೀನ್ ಮುಖ್ಯ ಮಾಸ್ಟರ್ ಸಾಕ್ಷಾತ್ ಯುಕೆ ದಯಾವತಿ ಕುಂದರ್ ವಿನೋದ್ ಕಾಂಚನ್ ಪಾಲ್ದಿತು. ಕಲಿತ ವಿದ್ಯಾರ್ಥಿಗಳಿಗೆ ಊರೊಳಗೆ ಉದ್ಯೋಗವನ್ನು ಒದಗಿಸಿಕೊಡುವಂತಹ ಒಂದು ಉತ್ತಮವಾಗಿರತಕ್ಕಂತಹ ಕಂಪನಿ ಇಂಡಸ್ಟ್ರಿ ಅದು ಬೇಕು. ಇವತ್ತು ನಮ್ಮಲ್ಲಿ ಕೃಷಿ ಪ್ರಧಾನವಾಗಿರುವ ಊರಾಗಿದ್ದರೂ ಕೂಡ ಅವೆಲ್ಲವೂ ಕೂಡ ಕೃಷಿ ಹಿಂದೆ ಬಿದ್ದಿದೆ. ಹಾಗಾಗಿ ಕಲಿತ ವಿದ್ಯಾರ್ಥಿಗಳಿಗೆ ಊರೊಳಗೇನೆ ಉದ್ಯೋಗ ಸಿಗುವಂತಹ ಒಂದು ಒಳ್ಳೆಯ ಸಂಸ್ಥೆ ಬೇಕು. ಈ ರೀತಿ ಎಲ್ಲ ಬಗೆಯಿಂದ ಒಂದೇ ಊರೊಳಗೆ ಕೂಡಿಕೊಂಡು ಹೋದರೆ ಊರು ಉದ್ಧಾರ ಆಗತ್ತೆ. ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕೆಲಸಗಳನ್ನು ಮಾಡಿದ್ದೇನೆ ನಾನು. ಆದರೆ ಈ ಬಿಲ್ಡಿಂಗ್ ನೋಡಿದಾಗ ಭಾಳ ಖುಷಿ ಅನ್ನಿಸ್ತು ನನಗೆ. ಎಲ್ಲದಕ್ಕಿಂತ ಅತ್ಯುತ್ತಮ ಬಿಲ್ಡಿಂಗ್ ಇದಾಗಿದೆ. ಪೂಜ್ಯ ಸ್ವಾಮೀಜಿಯವರ ಪೂರ್ವಾಶ್ರಮ ನನಗೆ ಗೊತ್ತಿಲ್ಲ, ಆದರೆ ನಾವೆಲ್ಲ ಶಾಲೆ ಕಲೀಲಿಕ್ಕೆ ಕಷ್ಟ ಇತ್ತು ಭಾಳ. ಶಾಲೆಗೆ ಎಲ್ಲೆಲ್ಲೋ ಹೋಗ್ಬೇಕಾಯ್ತು ಬಿಸಿಲಲ್ಲಿ ನಡ್ಕೊಂಡು. ಆ ದೃಷ್ಟಿಯಲ್ಲಿ ಅತ್ಯುತ್ತಮ ಒಂದು ಶಾಲೆಯನ್ನು ಈ ಭಾಗಕ್ಕೆ ಕೊಟ್ಟಿದ್ದಾರೆ. ಅದರ ಉಪಯೋಗವನ್ನು ನೀವೆಲ್ಲ ತೆಗೆದುಕೊಳ್ಬೇಕು. ಈಗಾಗಲೇ ಅವರು ನನ್ನ ಹತ್ರ ಪ್ರಾಸ್ತಾವಿಕದಲ್ಲಿ ಮೊದಲು ಹೇಳಿದರು, ಸರ್ ಒಂದು ಬಸ್ ವ್ಯವಸ್ಥೆ ಆಗ್ಬೇಕಂತ. ಖಂಡಿತ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಸುಮಾರು ಇನ್ನೂ ಒಂದು 50 ಲಕ್ಷ ಇದಕ್ಕೆ ಕೊರತೆ ಇದೆ ಸರ್ ಅಂತ ಹೇಳಿದರು. ಅದನ್ನು ಕೂಡ ಎಲ್ಲ ಸಮಾಜ ಬಾಂಧವರು ಬೇರೆ ಬೇರೆ ದಾನಿಗಳ ಸಹಾಯದಿಂದ ಆ ಕೆಲಸವನ್ನು ಮಾಡ್ತೀವಿ. ಒಂದು ಶೈಕ್ಷಣಿಕ ಗುಣಮಟ್ಟ ಮಾತ್ರ ನೀವು ಕಾಯ್ದುಕೊಳ್ಬೇಕು. ಪಣಂಬೂರು ಬೊರ್ಮಾಡಿ ಕೋಡ್ದಬ್ಬು ದೈವಸ್ಥಾನ ಕಾಟಿಬಳ್ಳಡು ಕಾಲಾದಿ ನೇಮ ಬೊಕ್ಕ 5ನೇ ವರ್ಷದ ಬಂಗಾರ ಪರ್ವ ನಡೆತುಂಡು. ಕುಡ್ಲ ಸೆಂಟ್ರಲ್ ಓತು ವಿಭಾಗದ ಎಸಿಪಿ ಮಹೇಶ್ ಕುಮಾರ್ ಶುಕ್ರವಾರ ಕಾರ್ಯಕ್ರಮ ಉದಿಪನ ಮಲ್ತೇರು. ಪಣಂಬೂರು ಬೊರ್ಮಾಡಿ ಕೋಡ್ದಬ್ಬು ದೈವಸ್ಥಾನ ಕಾಟಿಪಳ್ಳಾಡು ಕಾಲಾದಿ ನೇಮ ಬೊಕ್ಕ 5ನೇ ವರ್ಷದ ಸುವರ್ಣ ಮಹೋತ್ಸವದ ಆಚರಣೆ ನವೆಂಬರ್ 29 ಶುರುವಾತಂಡು. 5 ದಿನದ ಕಾರ್ಯಕ್ರಮ ಶುಕ್ರವಾರ ಸಭಾರಿ ಸಾಟಣೆ ಆದಿತ್ತಂಡು. ಕುಡ್ಲ ಸೆಂಟ್ರಲ್ ಒತ್ತು ವಿಭಾಗದ ಎಸಿಪಿ ಮಹೇಶ್ ಕುಮಾರ್ ಕಾರ್ಯಕ್ರಮ ಉದಿಪನ ಮಲ್ತಿರು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯಂತಿರು ಶರಣ್ ಪಂಪಲ್ ಎಡ್ಡೆಪ್ ಬಯಕದು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಡು ಜನವರಿ 22 ಶ್ರೀರಾಮನ ಮೂರ್ತಿ ತಾಪನೆ ಆಪನ ಪುಣ್ಯ ದಿನ ಪ್ರತಿಯೊಂಜಿ ಹಿಂದೂ ಇಲ್ಲಾಡು ಸಂಭ್ರಮೋಡು ಆಚರಣೆ ಮಲ್ಪಡುವಂದು ಪಂಡೇರು. ಮೇಯರ್ ಸುಧೀರ್ ಶೆಟ್ಟಿ ಪಾತಿರ್ದು ದೈವಸ್ಥಾನಡು ಜಾತಿ ಧರ್ಮ ಬುಡ್ದು ಒಬ್ಬಿ ಪ್ರತಿಫಲ ಬಯಕಂದು ಸೇವೆ ಮಲ್ತಂಡ ಖಂಡಿತ ದೈವದ ಅನುಗ್ರಹ ಆಪುನೊಂದು ಪಂಡೇರು. ಜಾಗದ ದಾನಿಲು ಬೊಕ್ಕ ಕೋಡ್ದಬ್ಬು ಸಾನದ ಮೂಜನ ವಿಭಾಗದ ಮರ್ಯಾದಿ ಗುರುಕಾರ್ಯರು ಸಾಣೂರು ಸುಂದರ್ ಶೆಟ್ಟಿ ಕಂಡನಿ ಬುಡಿದಿ ಮೇಯರ್ ಸುಧೀರ್ ಶೆಟ್ಟಿ ಬೊಕ್ಕ ವೇದಿಕೆಡಿತ್ತಿನ ಬಿನ್ನಿರೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು.
ಜಾನಕಿ ಕನ್ಸ್ಟ್ರಕ್ಷನ್ ದ ಯಜಮಾನಿರು ಧರ್ಮೇಂದ್ರ ಗಣೇಶ್ಪುರ ಗುರುಕಾರ್ಮ ವಹಿಸ್ತಿತ್ತಿರು. ಕುಡ್ಲದ ತ್ರಿಕೋನ್ ಮಾರ್ಕೆಟಿಂಗ್ ವ್ಯವಸ್ಥಾಪಕರು ನಿರಂಜನ್ ಬಂಗಿರ, ಕಾರ್ಪೊರೇಟರ್ ಲೋಕೇಶ್ ಬೊಳ್ಳಾಜೆ, ಸಾಣೂರು ಸದಾಶಿವ ಶೆಟ್ಟಿ, ಪಣಂಬೂರು ಮೊಗವೀರ ಮಹಾಸಭಾದ ಗುರುಕಾರ್ಯರು ಮಾಧವ ಸುವರ್ಣ, ಡಾಕ್ಟರ್ ಶಾಲಿನಿ ಕಿರಣ್, ಬೊರ್ಮಾಡಿ ಗುತ್ತು ಮನೆತನದ ಹರೀಶ್ ಶೆಟ್ಟಿ, ಸೇಸಪ್ಪ ಗುರಿಕಾರ, ಸುಜಾತ ಮೋನಪ್ಪ, ಕೋಡದಬ್ಬು ಸಾನದ ಪ್ರಧಾನ ಕಾರ್ಯಂತೆರೆ ಗಿರೀಶ್, ಮಹೇಶ್ ಕರ್ಕೆರ ಪಾಲ್ದೊಂಡಿರು. ಹಾಸ್ಯ ನಾಟ್ಯ ಗಾಯನ ಸಂಭ್ರಮ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತು. ಆಧುನಿಕತೆಯ ಪ್ರಭಾವ ನಮ್ಮ ಮೇಲೆ ಎಷ್ಟೇ ಇದ್ದರೂ ಸಹ ದಕ್ಷಿಣ ಕನ್ನಡ ಭಾಗದಲ್ಲಿ ದೇವರುಗಳ ಒಂದು ಆಚರಣೆ ಅಥವಾ ಕಟ್ಟುಪಾಡು ಅಥವಾ ಶ್ರದ್ಧಾ ಭಕ್ತಿ ಯಾವ ರೀತಿಯೂ ಕಡಿಮೆ ಆಗದಿರೋ ನೋಡ್ಕೊಂಡಿರತಕ್ಕಂಥ ಜನತೆಯ ಒಂದು ಶ್ರೇಯಸ್ಸು ದಕ್ಷಿಣ ಕನ್ನಡದ ಜನತೆಗೆ ಸಲ್ಲಲೇಬೇಕಾಗ್ತದೆ. ಯಾಕಂತೇಳಿದ್ರೆ ಇವತ್ತು ಮಕ್ಕಳಲ್ಲಿ ದೇವರ ಬಗ್ಗೆ ಆ ಭಾವನೆಯನ್ನು ಮೂಡಿಸೋದೇ ಕಷ್ಟ ಆಗ್ತದೆ ಪಾಶ್ಚಾತ್ಯ ದೇಶಗಳ ಪ್ರಭಾವದಿಂದ ಅಥವಾ ಆಧುನಿಕತೆಯ ಪ್ರಭಾವದಿಂದ. ಆದರೆ ಅದಕ್ಕೆ ಕಿಂಚತ್ತು ಯಾವುದೇ ದೋಷ ಬರದ ರೀತಿಯಲ್ಲಿ ಮಂಗಳೂರಿನ ಭಾಗದಲ್ಲಿ ಅಥವಾ ದಕ್ಷಿಣ ಕನ್ನಡ ಭಾಗದಲ್ಲಿ ದೈವಗಳ ಮತ್ತು ದೇವಸ್ಥಾನಗಳ ಆಚರಣೆಗಳನ್ನು ಅತ್ಯಂತ ಕಟ್ಟುಪಾಡು ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಅದು ಮುಂದುವರಿಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಅಯೋಧ್ಯೆಯಲ್ಲಿ ಭವ್ಯವಾದಂತಹ ಶ್ರೀರಾಮನ ಮಂದಿರ ಇವತ್ತು ನಿರ್ಮಾಣ ಆಗ್ತಾ ಇದೆ. ಜನವರಿ 22ನೇ ತಾರೀಕು ಅದು ಲೋಕಾರ್ಪಣೆಗೊಳ್ಳಲಿದೆ. ಅಷ್ಟು ಮಾತ್ರ ಅಲ್ಲ, ಆ ದಿವಸ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮವು ನಡೀಲಿಕ್ಕೆ ಇದೆ. ಹಾಗಾಗಿ ಈ ದೇಶದ ಎಲ್ಲ ಹಿಂದೂಗಳು ಆ ದಿನವನ್ನು ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು. ಭಾಳ ಸಂಭ್ರಮದಿಂದ ಆ ದಿನವನ್ನು ನಾವು ಆಚರಣೆ ಮಾಡಬೇಕು. ನಮ್ಮ ಈ ಒಂದು ಜೀವನಡು ನಮ್ಮ ಮಲ್ಪುನಂಜನ ಪುಣ್ಯನೇ ನಂಗೆ ಶಾಶ್ವತವಾದ ಒರಿಯೋನು ಅಂಚದಮ್ನಾಗ ನಮ್ಮ ಆತ್ಮ ಪರಮಾತ್ಮಡ ಲೀನ ಆನಂದ ಅನ್ಲ ನಂಗೆ ಒರಿಯೋನು ಎಂಜಿನ ಬಂದ ನಮ್ಮ ಮಲ್ದಿನ ಪುಣ್ಯ ಅಂಚದಮ್ನಾಗ ನಮ್ಮ 4 ದಿನದ ಜೀವನೋಡು ಆ ಜಾತಿ ಈ ಜಾತಿ ಮೇಲ್ಜಾತಿ ಕೀಳ್ಜಾತಿ ಎನ್ನಂದೆ ನಮ್ಮ ಮಾತೆರ್ಲ ಕೆಲಸ ಮಲ್ಪುನು, ನಮ್ಮ ಮಾತೆರ್ಲ ಸೇವಕರಾದ ಕೆಲಸ ಮಲ್ಪುನು ಏರ್ನ ಬಂದ ಆ ದೈವರಾಜೆ ಕೊಡ್ದಬ್ಬನ ನಮ್ಮ ಮಾತೆರ್ಲ ದೈವರಾಜ ಕೊಡ್ದಬ್ಬನ ಬೇಲೆ ಮಲ್ಪನ ಮುಖಾಂತರ ಸೇವೆ ಮಲ್ಪನ ಮುಖಾಂತರ ನಂಗೆ ಒವ್ವೇ ರೀತಿದ ಆಶೆ ಆಕಾಂಕ್ಷೆ ಇಜ್ಜಂದೆ ನಮ್ಮ ಕೆಲಸ ಮಲ್ತಂದ ನಿಸ್ವಾರ್ಥವಾಯಿನ ನಮ್ಮ ಕೆಲಸ ಮಲ್ತಂದ ಖಂಡಿತವಾದ್ಲ ನಂಗೆ ದೈವದ ಅನುಗ್ರಹ ನಂಗೆ ಏಪಲ ಉಂಡು ಪಣಿಯರ ಯಾನ ಭಾರಿ ಸಂತೋಷ ಪಡಪೆ. ತುಳು ಭಾಷೆಡ್ ಬರ್ಪುನ ಮಾತಾ ಸಿನಿಮಾಲಿಗೆ ತುಳು ಜನಕ್ಕಳು ಒಮೇದು ಕೊರಡೊಂದು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಕೇಂಡೊಂದಿರು. ಕುಡ್ಲದ ಭಾರತ್ ಸಿನಿಮಾಡು ಶುಕ್ರವಾರ ರಾಪಟ ಸಿನಿಮಾ ಬುಡುಗಡೆಲಿಸಿದಾರು ಪಾತೇರಿಯರು. ಬುಳ್ಳಿ ಮೂವೀಸ್ ಬೊಕ್ಕ ಅವಿಕ ಪ್ರೊಡಕ್ಷನ್ಸ್ ತಯಾರು ಮಲ್ತಿನ ತೆಲಿಕೆದ ಬುಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಕತೆ ಪಾತ್ರಕತೆ ಬರೆದು ಅರ್ಜುನ್ ಕಾಪಿಕಾಡ್ ನಿರ್ದೇಶನ ಮಲ್ತಿನ ರಾಪಟ ತುಳು ಸಿನಿಮಾ ಶುಕ್ರವಾರ ತುಳುನಾಡು ಡೋರ್ಮೆಡ್ ಬುಡುಗಡೆ ಕುಡ್ಲಡು ನಡತ್ನ ಬುಡುಗಡೆ ಕಾರ್ಯಕ್ರಮಟು ದೇವದಾಸ್ ಕಾಪಿಕಾಡ್ ಪಾತಿರ್ದು ತುಳು ಭಾಷೆಡು ಬರ್ಪುನ ಮಾತಾ ಸಿನಿಮಾಲೆಗ್ ತುಳು ಜನ ಒಮ್ಮಿದು ಕೊರಡು ತುಳುವೇರಿಗೆ ಒಂಜಿ ಎಡ್ಡೆ ಗುಣಮಟ್ಟದ ಸಿನಿಮಾ ಕೊರಡೊಂದು ರಾಪಟ ಸಿನಿಮಾ ಮಲ್ತದ ಮಾತೆರ್ಲ ಸಿನಿಮಾ ಟಾಕೀಸಿಗೆ ಬತ್ತದು ಸಿನಿಮಾ ತೂಯರ್ಂಡ ಎಂಕ್ಲನ ಪ್ರಯತ್ನ ಸಾರ್ಥಕ ಅಂದ್ ಪಂಡೇರು. ಅರ್ಜುನ್ ಕಾಪಿಕಾಡ್ ಪಾತಿರ್ದು ಈ ಸಿನಿಮಾನು ಎಂಕುಲು ಅಪ್ಪೆಲ್ಲು ಅಜ್ಜಿಯಲ್ಲಿಗೆ ಅರ್ಪಣೆ ಮಲ್ತದ ಅಂದ್ ಪಂಡೇರು. ಸಿನಿಮಾ ತಯಾರು ಮಲ್ಪುನಾರ ಹರೀಶ್ ಶೇರಿಗಾರ್ ಪಾತಿರ್ದು ಎಡ್ಡೆ ಸಿನಿಮಾಲಿಗೆ ತುಳುವೇರು ಖಂಡಿತ ಪ್ರೋತ್ಸಾಹ ಕೊರ್ಪೇರು. ದುಬೈಡ್ ಸಿನಿಮಾ ತೂತೆ ರಾಪಟ ಎಡ್ಡೆ ಸಿನಿಮಾ ಮಾತೆರ್ಲ ತೂಲೆ ಎಂದು ಪಂಡೇರು. ಅನೂಪ್ ಸಾಗರ್ ನಾಯಕಿಯಾದ ನಿರೀಕ್ಷಾ ಶೆಟ್ಟಿ ನಾಯಕಿಯಾದುಲ್ಲಿರು. ಶರ್ಮಿಳಾ ಕಾಪಿಕಾಡ್, ಕಾರ್ಪೊರೇಟರ್ ಕಿರಣ್ ಕೋಡಿಕಲ್, ಸಿನಿಮಾ ಪಟ್ಟನಾರ ಸಚಿನ್ ಎಎಸ್ ಉಬಾರ್, ಕ್ಯಾಮರಾಮ್ಯಾನ್ ಸಚಿನ್ ಶೆಟ್ಟಿ, ಶನಿಲ್ ಗುರು, ತುಳು ಸಿನಿಮಾ ತಯಾರ್ ಮಲ್ಪನ ಕ್ರೀಡಾ ಸಂಘದ ಗುರ್ಕಾರ್ ಆರ್ ಧನರಾಜ್, ಭೋಜರಾಜ್ ವಾಮಂಜೂರು, ಅನೂಪ್ ಸಾಗರ್, ನಿರೀಕ್ಷಾ ಶೆಟ್ಟಿ ಈ ಪೊರ್ತುಡು ಇತ್ತು. ಒಂದು ಆಸೆದ ಮಿತಿ ಈ ಸಿನಿಮಾನು ನಿರ್ಮಾಣ ಮಲ್ದ ನಿಖಲ್ನ ಆಶೀರ್ವಾದ ಪ್ರೋತ್ಸಾಹ ಪ್ರತಿ ತುಳು ಭಾಷೆದ ಪ್ರತಿ ಸಿನಿಮಾಗಳ ಉಪ್ಪಡು ಏರು ಪೇರು ಮಾತಾ ಸಿನಿಮಾಲ ಒಂಜೇಲೆ ಕಾಪಡೊಂದು ಪಂಡ್ರೆ ಆಪುಜಿ ಕೆಲವು ಸಿನಿಮಾಲು ಮಾತಲ ಶೋಲೆ ಆಪುಜಿ ಮಾತಲ ಶಂಕರಾಭರಣ ಆಪುಜಿ ಅಂಚಾದ ತುಳು ಭಾಷೆಡು ಬತ್ತಿನ ಪ್ರತಿ ಸಿನಿಮಾಗಳ ನಮ್ಮ ಪ್ರೋತ್ಸಾಹ ಮಲ್ಪಡು ಆಶೀರ್ವಾದ ಮಲ್ಪಡು ತುಳುವೇರು ಇಲ್ಲಿ ಜತ್ತದು ಬತ್ತದು ತುಳು ಸಿನಿಮಾ ತೋಂಡ ತುಂಬಾಗ ತುಳು ಸಿನಿಮಾ ಮಸ್ತ್ ನಿರ್ಮಾಣಗೂ ಜನಕ್ಕಳು ನಮ್ಮ ನಿರ್ಮಾಪಕರು ಎದುರು ಬರ್ಪೇರು. ಒಂದು ಒಂಜಿ ಟೋಟಲ್ ಕಮರ್ಷಿಯಲ್ ಮೂವಿ ಫುಲ್ ಪ್ಯಾಕೇಜ್ ಮೂವಿ ಅರ್ಜುನ್ ಮಸ್ತ್ ಭಂಗ ಬೈದಕ್ಕೆ ಆ್ಯಂಡ್ ಐ ಥಿಂಕ್ ಬುಳ್ಳಿ ಮೂವಿದ ಇದಂಬಿಟ್ಟು ರಿಲೀಸ್ ಆತಿನ ಬ್ಯಾನರ್ದ ಮಸ್ತ್ ಎಫರ್ಟ್ ಪಾರ್ದು ಪ್ರಚಾರ ಮಲ್ದಿನ ಐ ಥಿಂಕ್ ದಿಸ್ ಇಸ್ ದ ಮೂವಿ. ಸೊ ನೆಕ್ ಪೂರ ತುಳುವೇರು ಸಪೋರ್ಟ್ ಮಲ್ಪೋಡು ಬುಳ್ಳಿ ಮೂವೀಸ್ ಬಂದಾಗ ಅರ್ಜುನ್ ಟೀಮು ಮಸ್ತ್ ಭಂಗ ಬೈದೇರಿ ಪಿಕ್ಚರ್ ಬೋಡದು ಹೊಸತನದ ಹೊಸ ಜನಗಳಿಗೆ ಕಥೆ ತೊಟ್ಟಿಗೆ ಹೊಸ ಒಂದು ಆವಿಷ್ಕಾರದೊಟ್ಟಿಗೆ
ಹೊಸ ವಿಭಿನ್ನమైన ಚಿತ್ರ ಒಂದು 3 ಬೈದರು ದಯವಿಟ್ಟು ಪ್ರತಿ ಊರಿಲ ಇಲ್ಲದ ಸದಸ್ಯರೆಲ್ಲ ಬರ್ತದೆ ಮಾತೆಲ್ಲ ಬರ್ತದೆ ಈ ಚಿತ್ರ ತುಯ್ಯಾರಂದಂಡ ಚಿತ್ರ 100% ಗೆನ್ನೋದು ವೆರಿ ಗುಡ್ ಮಾತೆಲ್ಲ ನಮಸ್ಕಾರ. ಇನ್ನು ಡಿಸೆಂಬರ್ 1 ಎಂಕಲ ರಾಪಡ ಸಿನಿಮಾ ಬಿಡುಗಡೆ ಆತನು ಜನಕ್ಕೂ ಮಸ್ತ್ ರಿವ್ಯೂನು ನಮ್ಮ ಸಿನಿಮಾಗೂ ಕೊರಿಯರು ಒಂಜಿ ಹೊಸ ಸಿನಿಮಾನು ತುಯಿಲ ಕಾಣೋದು ಬಂಡೇರು ಬಾಕಿದ ಭಾಷೆದ ಸಿನಿಮಾದ ಲೆಕ್ಕನೆ ತುಳು ಸಿನಿಮಾ ಉಂಡು ಬಂಡೇರು. ಸೊ ಹಿಂದೆ ತಾತ ಎಪ್ರಿಸಿಯೇಷನ್ ಎಂಕಲ್ನ ತಂಡಕ್ಕೆ ತೆಗೆದಿನ ಇಂಕ ಭಾರಿ ಖುಷಿ ಉಂಟು ಯಾಪಂಡ ಈ ಸಿನಿಮಾಗೋಸ್ಕರ ಮಸ್ತ್ ಬಂಗ ಬೈದ ಆ ಬಂಗ ಬೈದಿನ ಫಲ ಎಂಕ್ಲೆಗೆ ನೀ ಥಿಯೇಟರ್ದು ತುವೇರೆ ತಿಕ್ಕೊಂಡು ಸೊ ಏರ್ ಮಾತ ತುಳುವೇರು ಈ ನಮ್ಮ ವಿಡಿಯೋನ ತೂವೊಂದುಲ್ಲೇರ ಮಾತೆಲ್ಲ ಬತ್ತದ ಸಿನಿಮಾ ಅಂತೂಲೆ ಖಂಡಿತವಾದ್ಲ ನಿಮಗೆ ನಿರಾಶೆ ಮಲ್ಪುಜಿ ಪನ್ಪಿನ ಧೈರ್ಯದೊಟ್ಟಿಗೆ ಯಾಂಪನಂದುಲ್ಲೆ ಸೊ ಮಿಸ್ ಮನ್ ಬಂದೆ ಬಲೆ ರಾಪಡ ಸಿನಿಮಾ ಅಂತೂ. ಥ್ಯಾಂಕ್ ಯು. ಪಿದಾಯ್ ಬಂದಾಗ ನಾನು ಆ್ಯಕ್ಚುಲಿ ಮಸ್ತ್ ಇಮೋಷ್ನಲ್ ಆದುಲ್ಲೆ ದಯಪಂಡ ಎಂಕಲ್ದಾದ ರೆಸ್ಪಾನ್ಸ್ ಎನ್ನದಿತ್ತ ಐದು ಮಸ್ತ್ ಹೆಚ್ಚ ಆ್ಯಂಡ್ ಬ್ಯೂಟಿಫುಲ್ ರೆಸ್ಪಾನ್ಸಸ್ ಬರೋದುಂಡು ಇತ್ತ ಬಂದಾಗ ಒಂದು ದೊಡ್ಡ ಪಾತಿರ್ದು ಬತ್ತೆ ಆರ್ಲಪ್ಪ ಅನ್ನೋದಿಲ್ಲ ಮಸ್ತ್ ಖುಷಿ ಆವೊಂದುಂಡು ಮಗ ಎಂಕಲ್ ನಂಚಿನ ಪ್ರಾಯದಕ್ಕೆಲ್ಲ ತೂಪಿ ನಂಚಿನ ಪಿಕ್ಚರ್ ತುಳುಟ್ಟುಂಡು ಪನ್ನಾಗ ಒಂಜಿ ಖುಷಿ ಆಪುಂಡು ಎಂಕುಲು ಪಿರ ಬರ್ಪ ಅಂತ ಪನ್ನೊಂದುಲ್ಲೆ ರವೇ ಎಂಕ್ಲೆಗ್ ಇನಿ ಒಂಜಿ ಎಂಕ್ಲೆಗ್ ರಿಸಲ್ಟ್ ತಿಕ್ಕಿಲೆ ಕಾಂಡು ರಾಪಟ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ತುಂಬ ಚೆನ್ನಾಗಿತ್ತು. ಇಷ್ಟು ದೊಡ್ಡ ಜನರೊಟ್ಟಿಗೆ ಆ್ಯಕ್ಟ್ ಮಾಡಿದ್ದೀನಿ. ನಂದು ಸ್ಕ್ವಾಡ್ ಟೀಮ್ ಆಗಿತ್ತಲ್ವಾ, ಸೊ ಇಟ್ ವಾಸ್ ಪ್ರಿಟಿ ಗುಡ್ ಎಕ್ಸ್ಪೀರಿಯನ್ಸ್. ಯಾ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಬಿಕಾಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಬೇತೆ ಸರ್ಕಾರಿ ಕಾರ್ಯಕ್ರಮಗಳು ಪಾಲ್ದೊಂದಿರೆ ಕುಡ್ಲಾಗ ಬತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಶನಿವಾರ ಕಾಂಡೆ ಬಲ್ಮಠದ 71 ವರ್ಷ ದುಂಬುದ ಇಂದ್ರ ಭವನ ಹೋಟೆಲ್ಗೆ ಪೋದು ಕಾಂಡೆದ ಪಲಾರ ಮಲ್ತಿದ್ದೇರು. ವಿಧಾನ ಪರಿಷತ್ ಸದಸ್ಯರಾದ ಹರೀಶ್ ಕುಮಾರ್ ಬೊಕ್ಕ ಡಾಕ್ಟರ್ ಮಂಜುನಾಥ ಭಂಡಾರಿ ಒಟ್ಟುಗಿದ್ದೇರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಜಿಲ್ಲೆದ ಬೇತೆ ಕಾರ್ಯಕ್ರಮಗಳು ಪಾಲ್ದಿತ್ತುನಿರೆ ಕುಡ್ಲಾಗ ಬತ್ತಿನಾರು ಶನಿವಾರ ಕಾಂಡೆ ಸೀದ ಬಲ್ಮಠದ ಇಂದ್ರ ಭವನಗೂ ಚಾ ಪರಿಯರೆ ಪೋಯರು. ಸುಮಾರು 71 ವರ್ಷ ಇತಿಹಾಸ ಉಪ್ಪನ ರಘುರಾಮ ಉಡುಪೇರ್ನ ಇಂದ್ರ ಭವನ ಹೋಟೆಲ್ ಮಂತ್ರಿಯರು ಕಾಂಡಿದ ಬಂಜಿ ಗಟ್ಟಿ ಮಲ್ತೊಂಡರು. ತುಳುನಾಡದ ಸಂಪ್ರದಾಯದ ತೆನಸೆಲೆಗೆ ಪುದರ್ ಪೋಯ್ನ ಇತ್ತೆ ಪ್ರಕಾಶ್ ಉಡುಪೇರಿ ಯಜಮಾನರಾದಪ್ಪನ ಇಂದ್ರ ಭವನ ಹೋಟೆಲ್ ಆರೋಗ್ಯ ಮಂತ್ರಿಯರು ಸಜ್ಜಿಗೆ ರೊಟ್ಟಿ ಚಟ್ನಿ ಕಡ್ಲೆ ಬಜಿಲ್ ತಿಂದಿರು. ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಬೊಕ್ಕ ಹರೀಶ್ ಕುಮಾರ್ ಕುಡ್ಲ ಮಹಾನಗರ ಪಾಲಿಕೆಯ ಸದಸ್ಯರು ಎಸಿ ವಿನಯರಾಜ್ ಪ್ರವೀಣ್ ಚಂದ್ರ ಆಳ್ವ ಬೊಕ್ಕ ಮಿಥುನ್ ರೈ ಸೇರಿನಂಚ ಪಕ್ಷದ ನಾಯಕರು ಈ ಪೊರ್ತೊಡಿದ್ದಾರೆ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಬೊಕ್ಕ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರ್ ಗ್ರಾಮ ಉಂದಿತ 49ನೇ ವರ್ಷದಲ್ಲಿ ಗುರುವಾರ ನಡೆತಂಡು ಸಾಧಕರಿಗೆ ಮರ್ಯಾದೆ ಬೊಕ್ಕ ಪ್ರತಿಭಾ ಪುರಸ್ಕಾರ ಸಾಂಸ್ಕೃತಿಕ ಕಾರ್ಯಕ್ರಮ ಅಟಣೆ ಆದಿತ್ತು. ಕುಡ್ಲ ತಾಲೂಕು ಸೋಮೇಶ್ವರ ಕೋಟೆಕಾರ್ ಗ್ರಾಮದ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಬೊಕ್ಕ ಶ್ರೀ ಅಯ್ಯಪ್ಪ ಸೇವಾ ಸಮಿತಿದ ಒಟ್ಟು ಸಿರಿಗಿಡು 49ನೇ ವರ್ಷದಲ್ಲಿ ಗುರುವಾರ ಮಂದಿರಡು ಅಟಣೆ ಮಲ್ತಿದ್ದೇರು. ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಲಿನ ಗುರ್ಕಾರ್ಮಿಡು ಬೇತೆ ಕ್ಷೇತ್ರ ವಲಯದ ನಾಯಕರು ಇತ್ತದು ಕಾರ್ಯಕ್ರಮ ಉದಿಪನಾಂಡು. ಹಿರಿಯ ಸಾಹಿತಿ ವಿದ್ವಾಂಸರು ಡಾಕ್ಟರ್ ಅಮೃತ ಸೋಮೇಶ್ವರ, ಕೋಟೆಕಾರ್ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ನಾಗೇಂದ್ರ ಕೆದಿಲಾಯ, ಮಂಗಳದೇವಿ ದೇವಸ್ಥಾನದ ಮುಕ್ತೇಶ್ವರರು ರಾಮನಾಯಕ್ ಕೋಟೆಕಾರ್, ಅಯ್ಯಪ್ಪ ಮಂದಿರ ಕೋಟೆಕಾರ್ಡ್ ದುಂಬು ಪೂಜೆ ಮಲ್ತೊಂದಿತ್ತಿನ ಕೇಶವಯ್ಯಂ, ಸೋಮೇಶ್ವರ ಸೋಮನಾಥ ದೇವಸ್ಥಾನದ ದುಂಬುದ ಆಡಳಿತ ಮುಕ್ತೇಶ್ವರರು ಶಾಂತರಾಮ ಶೆಟ್ಟಿ ಮಡ್ಯಾರ್, ಕೊಲ್ಯ ನಡುಪೋಲಿಕೆ ಕೊರಗಜ್ಜ ಕೊರಪೋಲು ಸಾನ್ನಿಧ್ಯದ ಆನುವಂಶಿಕ ಆಡಳಿತದಾರ ವೆಂಕಪ್ಪ ಮೂಲ್ಯ ಮುಕ್ಲಿಗೆ ಮೆಚ್ಚುಗಿದ ಸಮ್ಮಾನದ ಮರ್ಯಾದೆ ಮಲ್ತೇರು. ರಾಷ್ಟ್ರಮಟ್ಟದ ಭರತನಾಟ್ಯ ಕಲಾವಿದಿರು ಮಯೂರಿ ಉಳ್ಳಾಲ, ಜಿಲ್ಲಾ ಮಟ್ಟದ ಕಬಡ್ಡಿ ಗುಬ್ಬುದಾರ್ ಮಾಸ್ಟರ್ ಸುಮುಖ್ ಬೊಕ್ಕ 10ನೇ ಕ್ಲಾಸ್ ಹೆಚ್ಚ ಮಾರ್ಕ್ಸ್ ದಿತ್ತಿನ ಸಾಧಕಿ ಕುಮಾರಿ ಆಯಿಷಾ ಮುಕ್ಲೆಗ್ ಪ್ರತಿಭಾ ಪುರಸ್ಕಾರ ಸಂದಾಯಿತ ಮಲ್ತೇರು. ಬಡವೇರು ಟೈಲರ್ಲೆಗ್ ಪೊಲಿಕೆದ ಮಿಷನ್ ಕೊರಿಯರು. ಬರವು ಕಲ್ಪನ ಊರ್ದ ಶಾಲೆದ ಬಡವೇರು ಜೋಕ್ಲೆಗ್ ಗುರುಸ್ವಾಮಿ ಕೆಆರ್ ಪ್ರಭಾಕರನ್ ಸ್ಮಾರಕ ಪ್ರತಿಷ್ಠಾನದ ನಿಲಿಟ್ ಪಣವಸಾಯ ಪಟ್ಟಿಯರು. ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಲು, ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ ಗುರ್ಕಾರ್ಯರು ರಘು ಉಚ್ಚಿಲ,
ದಕ್ಷಿಣ ಕನ್ನಡ ಜಿಲ್ಲಾ ಮೂಲೇರ್ನ ಯಾನೆ ಕುಲಾಲ ಮಾತೃ ಸಂಘದ ಪ್ರಧಾನ ಕಾರ್ಯಂತಿರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪಿರ ಒರಿದ್ನ ವರ್ಗದ ಗುರುಕಾರ್ಯರು ದೀಪಕ್ ಪಿಲ, ಕೋಟೆಕಾರ ಪಟ್ಟಣ ಪಂಚಾಯತ್ ಸದಸ್ಯರು ರಾಘವ ಗಟ್ಟಿ ನೆತ್ತಿಲ, ಉದ್ಯಮಿ ಪ್ರಶಾಂತ್ ಗಟ್ಟಿ ಕೊಲ್ಯ, ಕುಡ್ಲದ ಜೀವನ್ ಟ್ರಾವೆಲ್ಸ್ ಯಜಮಾನಿರು ಸೆಲ್ವರಾಜ್, ಕುಡ್ಲ ಕ್ಷೇತ್ರ ಮಹಿಳಾ ಕ್ಷೇತ್ರ ಗುರುಕಾರ್ದಿ ಚಂದ್ರಿಕಾ ರೈ ಬಿನ್ನೆರಾದ ಪಾಲ್ಗೊಂಡಿರು. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ದ ಆಡಳಿತ ಮುಕ್ತೇಸರಿರು ಅಯ್ಯಪ್ಪ ಸೇವಾ ಸಮಿತಿದ ಗುರುಕಾರ್ಯರು ಬುಕ್ಕ ಪದಾಧಿಕಾರಿಗಳು ಈ ಪೊರ್ತುರಿತ್ತೇರು. ಉಳ್ಳಾಲ ನಾಟ್ಯ ನಿಲಯದ ನಿಲಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮೂರ್ದು ಬತ್ತಂಡು. ಈ ಮಣ್ಣಿನಲ್ಲಿ, ಈ ಸಮಾಜದಲ್ಲಿ ಅಥವಾ ಈ ದೇಶದಲ್ಲಿ ಬಾಳುವಾಗ ಈ ದೇಶದೊಂದಿಗೆ ನಾವು ಬೆರೆಯುವಂತಹ ಒಂದು ನಮ್ಮ ಕರ್ತವ್ಯ ಇದು ನಮ್ಮನ್ನು ಜ್ಞಾಪಿಸುತ್ತದೆ. ಜೀವನದಲ್ಲಿ ಸಂಪಾದನೆ ಮಾಡಬೇಕು ಎಂಬುದು ಇನ್ನೊಂದು ಪುರುಷಾರ್ಥ. ನಮಗೆ ಜೀವನ ಎಂಬುದು ನಮಗೆ ಕೊಟ್ಟಂತಹ ಕಲೆಗಳು 64 ಕ್ಷೇತ್ರ ಕಲೆಗಳಲ್ಲಿ ಒಂದು ಕಲೆ ನಮ್ಮಲ್ಲಿರ್ತದೆ. ಆ ಕಲೆಯನ್ನು ನಾವು ಉಪಾಸನೆ ಮಾಡಿದಾಗ ನಾವು ಸ್ವಾಭಾವಿಕವಾಗಿ ನಾವು ಕೃಷಿ ಮಾಡುವಂತಾಗ್ತೇವೆ. ಅಥವಾ ಅದನ್ನು ಆ ಪ್ರತಿಭೆಯನ್ನು ನಮ್ಮಲ್ಲಿರುವಂತಹ ಪ್ರತಿಭೆಯಲ್ಲಿ ನಾವು ಕೃಷಿ ಮಾಡಿದಾಗ ಅದು ಸ್ವಾಭಾವಿಕವಾಗಿ ಒಂದು ಅರ್ಥ ವ್ಯವಸ್ಥೆಗೆ ಅನುಸಂಧಾನಗೊಳ್ಳುತ್ತದೆ. ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಉಂತುನ ತಾನಡು ನವೆಂಬರ್ 21 ಕಳ್ಳ ಸಾಗಾಟದ 35 ಲಕ್ಷ ರೂಪಾಯಿ ಬೆಲೆತ ಬಂಗಾರನ ಕಸ್ಟಮ್ಸ್ ಅಧಿಕಾರಿಗಳು ಸ್ವಾಧೀನಕ್ಕೆ ತಂದಿರು. ಬಜಪೆದ ಅಂತಾರಾಷ್ಟ್ರೀಯ ವಿಮಾನ ಉಂತುನ ತಾನೋಡು ಕಸ್ಟಮ್ಸ್ ಅಧಿಕಾರಿಗಳು ಭಾರಿ ಕಣ್ಣದಿದ್ದು ಕಾರ್ಯುಡುಪುನಗ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನೋಡು ದುಬೈಡ್ ಬತ್ತಿನ ಒರಿಯಡ ಕಳುವ ಸಾಗಟದ ಬಂಗಾರ ತೋಜಿದು ಬೈದನು. ಅಧಿಕಾರಿಗಳು ತನಿಖೆ ನಡಪಾದು ಸ್ವಾಧೀನಕ್ಕೆ ತಂದಿರು. ಮೂಜಿ ಕೆತ್ತಿದ ನಮುನೆಡೆ ಬಂಗಾರನ ಗುದದ್ವಾರಡು ದೆಂಗದ್ದಿದ್ದಿತ್ತಂಡು ಪೇಸ್ಟ್ ರೂಪೊಡಿತಿನ ಒಂದು ಒಟ್ಟು 571 ಗ್ರಾಂ ತೂಕ ಇತ್ತಂಡು. ಸ್ವಾಧೀನಕ್ಕೆ ತೊನ್ನ ಬಂಗಾರದ ಒಟ್ಟು ಬೆಲೆ 35,11,505 ರೂಪಾಯಿ ಎಂದು ಅಧಿಕಾರಿಗಳು ತಿಳಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೋಂಬೆರು.